ಇವರು ಆಂಕರ್ ಕೂಡ ಹೌದು, ತಾಯಿ ಕೂಡ ಹೌದು. ಈಗ ಕಲಾವಿದೆಯಾಗಿ, ನಟಿಯಾಗಿ ಅದಿಪತ್ರ ಅನ್ನೋ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಬನ್ನಿ ಇವತ್ತು ನಮ್ಮೊಟ್ಟಿಗೆ ಜಾನ್ವಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಹೋಗೋಣ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇ ಸಿನಿಮಾ, ಮೊದಲನೇ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಟೀಮ್ ಜೊತೆಗೆ ಲಾಂಚ್ ಆಗ್ತಾ ಇರೋದು ನನಗಂತೂ ತುಂಬಾನೇ ಖುಷಿ ಇದೆ. ನೀವು ಟ್ರೈಲರ್ ನೋಡಿದಾಗ ಅದೆಲ್ಲೋ ಒಂದ್ ಕಡೆ ಹೊಸಬ್ರ ಸಿನಿಮಾ ಅಂತ ಅಂದ್ರೆ ಮೊದಲ ನಿರ್ದೇಶಕರ ಮೊದಲ ಸಿನಿಮಾ ಅಂತ ಎಲ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮ್, ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೋದ್ ಕಡೆ ಎಲ್ಲ ಈ ಟ್ರೈಲರ್ ಸಖತ್ತಾಗಿದೆ, ತುಂಬಾ ಕ್ಯೂರಿಯಸ್ ಬಿಲ್ಡ್ ಮಾಡುತ್ತೆ, ಟ್ವಿಸ್ಟ್ ಇದೆ, ಸಿನಿಮಾನು ಹಂಗೆ ಬಂದಿದ್ಯಾ ಅಂತ ಕೇಳ್ತಾರೆ. ಈ ಸಿನಿಮಾನು ಅದೇ ತರ ಬಂದಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕಥೆ ಇದೆ ಅಂತ ಹೇಳ್ತೀನಿ. ಸೊ ಇಂಥ ಒಳ್ಳೆ ಟೀಮ್ ಜೊತೆಗೆ ನನ್ಗೆ ಅವಕಾಶ ಸಿಕ್ಕಿದ್ದಕ್ಕೆ ನಂಗಂತೂ ತುಂಬಾನೇ ಖುಷಿ ಇದೆ. ಅದ್ರಲ್ಲೂ ನಿಮ್ಗಳ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ನ ಮುಹೂರ್ತದಿಂದ ಇಲ್ಲಿವರೆಗೂ ಕೂಡ ನೀವು ನಮ್ ಜೊತೆಗಿದ್ದೀರಾ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಸಕ್ಸಸ್ ಅಲ್ಲೂ ಕೂಡ ನೀವು ಜೊತೆಲಿ ಇರ್ಬೇಕು ಅಂತ ಕೇಳ್ಕೊಳ್ತೀನಿ. ವೆರಿ ಹ್ಯಾಪಿ. ಮೊದಲನೇ ಸಿನಿಮಾ ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ರಿ ಅಂತ? ಇಲ್ಲ, ಆಕ್ಚುಲಿ ತಯಾರಿ ಅನ್ನೋದಕ್ಕಿಂತ ನಾನು ಏನ್ ಜರ್ನಲಿಸ್ಟ್ ಆಗಿದ್ನೋ ಅದೇ ಒಂದು ರೋಲ್ ಅನ್ನ ನಾನು ಪ್ಲೇ ಮಾಡ್ತಾ ಇರೋದು. ನನ್ನ ಪಾತ್ರದ ಹೆಸರು ಬೃಹತಿ ಅಂತ. ತಯಾರಿ ಅಂದಾಗ ಹೌದು, ನಾವ್ ಏನೇ ಆಫ್ ದಿ ಸ್ಕ್ರೀನ್ ಮಾಡೋದಕ್ಕೂ ಆನ್ ಸ್ಕ್ರೀನ್ಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಆ ಒಂದು ಮೆಂಟಲ್ ಪ್ರಿಪ್ರೇಷನ್ ಅನ್ನೋದು ಬೇಕಾಗುತ್ತೆ. ಮಂಗಳೂರು ಸ್ಲ್ಯಾಂಗ್ ಇದು. ಸೊ ಅದನ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನನಗೆ ಗಿಚ್ಚಿ ಗಿಲಿಗಿಲಿಯಲ್ಲಿ ನಾನು ರನ್ನರ್ ಅಪ್. ಸೊ ಅದು ನನಗೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಹಾಗಾಗಿ ಬೇರೆಯವರಿಂದನೂ ಟಿಪ್ಸ್ ತಗೋತಾ ಇದ್ದೆ. ಡೈರೆಕ್ಟರ್ ಹೆಲ್ಪ್ ಮಾಡ್ತಾ ಇದ್ರು, ರೂಪೇಶ್ ಅವರು, ಪ್ರಕಾಶ್ ಸರ್ ಎಲ್ಲ ಆ ಸ್ಲ್ಯಾಂಗ್, ಮಂಗಳೂರು ಸ್ಲ್ಯಾಂಗ್ ಇದು ಬರಬೇಕು ಅಂತ ಇಲ್ಲಿ ಅವ್ರ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು. ಆಕ್ಚುಲಿ ನಾನ್ ಸ್ವಲ್ಪ ಕುದ್ಕೆ ಮಾತಾಡೋದು, ಅದು ಕುದ್ಕೆ ಅಲ್ಲಾಡ್ಸ್ಬಿಡಿ ಅಂತ ಹೇಳೋರು. ಬಹುಶಃ ಒಂದೊಂದ್ಸಲ ಇಲ್ಲಿ ಅಲ್ಲಾಡ್ಸಿದಿನ ಅಂತ ಅದನ್ನೇ ನಾನು ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೆ. ಪ್ರಿಪ್ರೇಷನ್ ಅಂತ ಅಂದಾಗ ಹೌದು, ಫಸ್ಟೇ ಅವರು ಡೈಲಾಗ್ಗಳನ್ನೆಲ್ಲ ಕೊಡ್ತಾ ಇದ್ರು. ನಾನು ತುಂಬಾ ಕ್ಯಾರವನಲ್ಲೆಲ್ಲ ಇದ್ದಾಗ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಹೇಗ್ ಬಂದಿದೆ ಅಂತ ನಾನು ಇನ್ನೂ ಮೂವಿ ನೋಡಿಲ್ಲ. ಹೇಳಿದ್ರು ಸಿನಿಮಾ ತೋರಿಸ್ತೀನಿ ಅಂತ. ಅವಾಗ ನಾನ್ ಸ್ವಲ್ಪ ಬ್ಯುಸಿ ಆಗಿದೆ. ನಾಳೆ ನಾಡಿದ್ರಲ್ಲಿ ಮೂವಿ ನೋಡ್ತೀನಿ. ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ವೇಟಿಂಗ್. ಕಾಡಲ್ಲಿ ಒಂದು ಹುಲಿ ಇತ್ತಂತೆ, ಆ ಹುಲಿ ನೀವೇನಾ? ಎಲ್ರು ಇದನ್ನೇ ಕೇಳ್ತಾ ಇದ್ದಾರೆ. ಸೊ ನಾನಾ ಅಥವಾ ಬೇರೆಯವರ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಬಂದು ಸಿನಿಮಾ ನೋಡ್ಬೇಕು. ಇಲ್ಲಿ ನನ್ನ ಪಾತ್ರ, ನನ್ಗೆ ಸ್ಕ್ರೀನ್ ಸ್ಪೇಸ್ ತುಂಬಾನೇ ಇಲ್ಲ, ಜಾಸ್ತಿ ಇಲ್ಲ. ಒಂದು ಚಿಕ್ಕ ಪಾತ್ರ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗೋದಿಲ್ಲ. ಬಟ್ ಅಷ್ಟಿದ್ರೂನು ನನಗೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ ತುಂಬಾ ಖುಷಿ ಇದೆ. ಸೊ ಅದು ಹೆಣ್ಣು ಹುಲಿನ, ಗಂಡು ಹುಲಿನ, ಹುಲಿ ಒಂದೇ ಇರುತ್ತಾ ಅಥವಾ ಜಾಸ್ತಿ ಇರತ್ತಾ, ಅಧಿಪತ್ರ ಅನ್ನೋ ಟೈಟಲ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ ಅದು ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಧಿಪತ್ರ ಯಾಕೆ ಅದನ್ನೇ ಇಟ್ರು ಅಂತ. ಸೊ ನಮ್ದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ, ಟ್ರೈಲರ್ ಎಷ್ಟು ಸಸ್ಪೆನ್ಸ್ ಆಗಿದೆಯೋ ಸಿನಿಮಾನು ಅಷ್ಟೇ ಇದೆ. ಈಗ ನಿಮ್ಗೆ ಹೆಣ್ಣು ಹುಲಿನ ನೀವೇನಾ ಅಂತ ಕೇಳ್ತಾ ಇದೀರಲ್ಲ, ಆ ತರದ ಪ್ರಶ್ನೆಗಳು ಮೂಡ್ತಾ ಇದೆ ಅಂದ್ರೆ ಮೂಡೋ ಹಾಗೆ ಕಟ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಉತ್ತರ ಸಿಗ್ಬೇಕಂದ್ರೆ ನೀವು ಫೆಬ್ 7 ಅಧಿಪತ್ರ ಸಿನಿಮಾ ನೋಡ್ಬೇಕು. ಹೌದು. ನಿಮ್ ಮಗ ಟ್ರೈಲರ್ ನೋಡಿ ಏನಂದ್ರು ಅಂತ? ಅವನು ಟ್ರೈಲರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದ. ಯೂಶಲಿ ರೇಗಿಸ್ತಾನೆ ಅವ್ನು ನನಗೆ, ನಾನ್ ಹೇಗ್ ಮಾಡಿದೆ, ನೀನ್ ಚೆನ್ನಾಗಿಲ್ಲ ಬಿಡು ಅಂತ. ಅಂದ್ರೆ ಅದು ತಮಾಷೆಗೆ. ಅದ್ರ ಆಚೆಗೆ ಅವನಿಗೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಅಮ್ಮ, ಅವನ್ನ ಸ್ಕೂಲಿಗೆ ನಾನು ಡ್ರಾಪ್ ಮಾಡುವಾಗ ತೋರಿಸ್ದೆ. ಯಾಕಂದ್ರೆ ಹಿಂದಿನ ದಿನ ಲಾಂಚ್ ಆಗಿತ್ತು ಶಿವಮೊಗ್ಗದಲ್ಲಿ. ನಾನು ಬರೋಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಆಗಿತ್ತು. ಅವನಿಗೆ ತೋರ್ಸಕ್ ಆಗಿರ್ಲಿಲ್ಲ, ಸ್ಕೂಲಿಗೆ ಡ್ರಾಪ್ ಮಾಡುವಾಗ ತೋರಿಸ್ದೆ. ಅವನಿಗೆ ತುಂಬಾ ಇಷ್ಟ ಆಯ್ತು. ಅವನು ಚಿಕ್ಕವನ್ ಇರ್ಬೋದು, ಬಟ್ ಅವನಿಗೆ ಚೆನ್ನಾಗಿ ಅನಲೈಸ್ ಮಾಡ್ತಾನೆ. ಯಾಕಂದ್ರೆ ಲಕ್ಷಾಂತರ ಸಿನಿಮಾ ನೋಡ್ಬಿಟ್ಟಿದ್ದಾನೆ ಅವನು. OTT ಅಲ್ಲಿ ಹಿಂದಿ, ಕನ್ನಡ, ತಮಿಳು, ತೆಲುಗು, ನೀವ್ ಯಾವ ಸಿನಿಮಾ ಕೇಳಿ ಎಲ್ಲ ನೋಡಿರ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಒಳ್ಳೆ ಅನಲೈಸ್ ಮಾಡ್ತಾನೆ. ಅವ್ನು ಚಿಕ್ಕವನ್ ಇರ್ಬೋದು, ಬಟ್ ಅವ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಹಾಗಾಗಿ ಅವನು ಫುಲ್ ಮಾರ್ಕ್ಸ್ ಕೊಟ್ಟಿರೋದು ಕೂಡ ನನಗೆ ತುಂಬಾನೇ ಖುಷಿ ಇದೆ. ಇಷ್ಟು ದಿನ ಆಂಕರ್ ಆಗಿ ಎಲ್ಲರ ಮನೆ ಮಾತಾಗಿದ್ರಿ, ಇವಾಗ ನಟಿಯಾಗಿ ಎಲ್ಲರ ಮನೆ ಮಾತಾಗ್ಲಿಕ್ಕೆ ಹೊರಟಿದ್ದೀರಾ. ಸೊ ಆ ಜವಾಬ್ದಾರಿ ಹೇಗಿದೆ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಆಂಕರ್ ಆಗಿ ನಮ್ಮ ಜನ ನನ್ನನ್ನ ಪ್ರೀತಿಸಿದ್ದಾರೆ, ನನ್ನ ಇಷ್ಟಪಟ್ಟಿದ್ದಾರೆ, ನನ್ನ ತಪ್ಪುಗಳನ್ನ ಹೇಳಿದ್ದಾರೆ. ನಾನು ಕೆಲಸ ಮಾಡುವ ಸಂಸ್ಥೆಯಲ್ಲೂ ಕೂಡ ನನ್ನ ತಪ್ಪುಗಳನ್ನ ಇದ್ ಮಾಡಿ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಜನಕ್ಕೆ ಯಾವತ್ತೂ ಚಿರಋಣಿ. ನನ್ನನ್ನ ಆಂಕರ್ ಆಗಿ ಹೇಗೆ ಸ್ವೀಕರಿಸಿದ್ರು, ನಟಿಯಾಗಿ ಕೂಡ ನಾನು ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಕ್ಷಮಿಸಿ ನನಗೆ ಹೇಳ್ಕೊಡಿ. ನನಗೆ ಗಿಲಿ ಮಾಡಿದ್ದು ನನ್ಗೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಅದು ಅವಕಾಶ ಕೊಟ್ಟ ಕಲರ್ಸ್ ಕನ್ನಡಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ರಿಯಲ್ ಲೈಫ್ ಅಲ್ಲಿ ಏನ್ ರೋಲ್ ಪ್ಲೇ ಮಾಡಿದ್ನೋ ಅದನ್ನೇ ಮಾಡಿದೀನಿ. ಸೊ ಮುಂದಿನ ಒಂದು ದಿವಸಗಳಲ್ಲಿ ಇನ್ನ ಒಳ್ಳೊಳ್ಳೆ ರೋಲ್ ಅಲ್ಲಿ ಕಾಣಿಸ್ಕೊಳಕ್ಕೆ ನನ್ಗಂತೂ ಇಷ್ಟ ಇದೆ. ಅವಕಾಶಗಳಿಗಂತೂ ನಾನು ಕಾಯ್ತಾ ಇದೀನಿ. ಅದು ಒಳ್ಳೆ ಟೀಮ್ ಜೊತೆಗೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಜನರ ಪ್ರೀತಿ ಆಶೀರ್ವಾದ ಇಲ್ಲದೆ ನಾವೇನೂ ಮಾಡಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ. ಆಲ್ ದಿ ಬೆಸ್ಟ್ ಮ್ಯಾಮ್. ಒಂದೊಳ್ಳೆ ಸಿನಿಮಾನ ಮಾಡಿದೀರಾ, ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಜಾನ್ವಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.